Hi students, this is Chandrakant Sadashiv Arkeri, Assistant Professor, Department of Commerce, Government First Grade Women's College, Bailhongal. Dear students, in this session we are discussing BCom second semester Financial Accounting 2 very important chapter. In that model 1 royalty accounting, and this is as per the syllabus framed by the Karnataka State Akka Mahadevi Women's University, Vijaypur. So model 1 royalty accounting, and what are the contents of this chapter? Meaning, important concepts, problems on royalty accounting. Very simple chapter it is. So what are the learning objectives? The students will understand basic concept of royalty accounting. Session outcomes will be introduction. You will see meaning of lesser and lessee, you can see in this chapter. Then meaning and definition and types of royalty. So now we'll go to meaning of royalty agreement. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕೋಲ್ ಮೈನಿಂಗ್, ಕೋಲಾರ ಚಿನ್ನದ ಗಣಿ ಇವೆಲ್ಲ ನಾವು ಕೇಳಿದ್ದೀವಿ. ಸೊ ಮತ್ತು ಬುಕ್ ಪಬ್ಲಿಷರು, ಆರ್ಟಿಕಲ್ ಪಬ್ಲಿಷರು, ಸೊ ಅವ್ರಿಗೆ ನಾವು ಸಮ್ ರಾಯಲ್ಟಿ ಪೇ ಮಾಡ್ತೀವಿ. ನಾವು ಯಾರು ಬೈ ಚಾನ್ಸ್ ಮೈನಿಂಗ್ ಮಾಡಲಿಕ್ಕೆ ಎ ಅನ್ನೋ ವ್ಯಕ್ತಿ ಮೈನಿಂಗ್ ಮಾಡಲಿಕ್ಕೆ ತೊಗೊಂಡ ಕೋಲ್ ಮೈನಿಂಗ್ ಮಾಡಕತ್ತ ಅಂತಂದ್ರೆ ಆ ಲ್ಯಾಂಡ್ ಯಾರಿಗಿರುತ್ತೆ ಅವರಿಗೆ ಸಮ್ ರೆಂಟ್ ದೇ ಹ್ಯಾವ್ ಟು ಪೇ. ಅದಕ್ಕೆ ನಾವೇನು ಹೇಳ್ತೀವಿ, ರಾಯಲ್ಟಿ ಅಂತ ಹೇಳ್ತೀವಿ. ನಾವು ಮೀನಿಂಗನ್ನು ನೋಡ್ಕೋತಾ ಹೋಗೋಣ. ಸೊ ರಾಯಲ್ಟಿ ಅಗ್ರಿಮೆಂಟ್ ಅಂದ್ರೆ ಏನಪ್ಪ? ಇಟ್ ಇಸ್ ಅ ಮ್ಯೂಚುವಲ್ ಕನ್ಸೆಂಟ್ ಬಿಟ್ವೀನ್ ದ ಪಾರ್ಟೀಸ್, ದಟ್ ಈಸ್ ಲೆಸ್ಸರ್ ಆ್ಯಂಡ್ ಲೆಸ್ಸಿ. ಇದು ಒಂದು ಮ್ಯೂಚುವಲ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್. ಯಾರ್ಯಾರಪ್ಪ ಪಾರ್ಟೀಸು? ಒಬ್ಬರು ಲೆಸ್ಸರು ಮತ್ತು ಲೆಸ್ಸಿ. ಅಬೌಟ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ರಾಯಲ್ಟಿ ಟ್ರಾನ್ಸಾಕ್ಷನ್ಸ್, namely period of lease, rate of royalty, minimum rent, recovery of short workings, etc. So it is basically an agreement between two parties, that is lessor and lessee. ಆ ಅಗ್ರಿಮೆಂಟ್ ನಲ್ಲಿ ಏನೇನು ಇನ್ಕ್ಲೂಡ್ ಮಾಡಿರ್ತಾರೆ? ಎಷ್ಟು ಪೀರಿಯಡ್ ವರೆಗೆ ಲೀಸ್ ಇದೆ, 1 ವರ್ಷ ಅಥವಾ 2 ವರ್ಷ ಅಥವಾ 3 ವರ್ಷ ಅಥವಾ 10 ವರ್ಷ. ಸೊ ಆ ಪೀರಿಯಡ್ ಏನೋ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ದೆನ್ ವಾಟ್ ಈಸ್ ದ ರೇಟ್ ಆಫ್ ರಾಯಲ್ಟಿ? ಇಟ್ ಮೇ ಬಿ ಅ ಪರ್ ಟನ್ ಆರ್ ಇಟ್ ಮೇ ಬಿ ಅ ಪರ್ ಆರ್ಟಿಕಲ್, ಪರ್ ಬುಕ್, ಲೈಕ್ ದಟ್. ಸೊ ಆ ರೇಟ್ ಎಷ್ಟಿದೆ ಅಂತಲೂ ನಾವು ಮೊದಲೇ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ. ದೆನ್ ಮಿನಿಮಮ್ ರೆಂಟನ್ನು ಎಷ್ಟು ಪೇ ಮಾಡಬೇಕು, ಯಾರು? ಲೆಸ್ಸಿ ಟು ದಿ ಲೆಸ್ಸರ್. ದೆನ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ಎಕ್ಸೆಟ್ರಾ. ಈ ಶಾರ್ಟ್ ವರ್ಕಿಂಗ್ಸನ್ನು ನಿಮಗೆ ನೆಕ್ಸ್ಟ್ ಸ್ಲೈಡ್ಸ್ನಲ್ಲಿ ನಾನು ಡಿಟೇಲ್ ಆಗಿ ಹೇಳ್ತೀನಿ. ಸೊ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್, ಕಡಿಮೆ ಲಾಸ್ ಇರುತ್ತಾ ಅದನ್ನು ರಿಕವರಿ ಮಾಡಬೇಕಾಗತ್ತಾ, ಅದನ್ನೆಲ್ಲನೂ ಈ ಅಗ್ರಿಮೆಂಟ್ನಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ದಿಸ್ ಅಗ್ರಿಮೆಂಟ್ ಇಸ್ ರಿಲೇಟೆಡ್ ಟು ರಾಯಲ್ಟಿ. ಸೊ ಇಟ್ ಇಸ್ ಅ ರಾಯಲ್ಟಿ ಅಗ್ರಿಮೆಂಟ್. ದೆನ್ ವಾಟ್ ಇಸ್ ದ ಮೀನಿಂಗ್ ಆಫ್ ರಾಯಲ್ಟಿ? ಈ ರಾಯಲ್ಟಿ ಅನ್ನೋ ಶಬ್ದದ ಅರ್ಥ ಏನು? ಇಟ್ ಇಸ್ ಅ ಪಿರಿಯಾಡಿಕಲ್ ಪೇಮೆಂಟ್ ಮೇಡ್ ಬೈ ದ ಲೆಸ್ಸಿ ಟು ದ ಲೆಸ್ಸರ್ ಫಾರ್ ಯೂಸಿಂಗ್ ಸ್ಪೆಷಲ್ ರೈಟ್ಸ್ ಆನ್ ದ ಬೇಸಿಸ್ ಆಫ್ ಔಟ್ಪುಟ್ ಆರ್ ಸೇಲ್ಸ್. ಸೊ ಇಟ್ ಇಸ್ ಅ ಪಿರಿಯಾಡಿಕಲ್ ಪೇಮೆಂಟ್. ಯಾರು ಪೇ ಮಾಡ್ತಾರೆ? ಲೆಸ್ಸಿ. ಲೆಸ್ಸಿ ಮೀನ್ಸ್ ಹೂ ಇಸ್ ಯೂಸಿಂಗ್ ದ ಲ್ಯಾಂಡ್. ಲೆಸ್ಸರ್ ಮೀನ್ಸ್ ಹೂ ಇಸ್ ದ ಓನರ್ ಆಫ್ ದ ಲ್ಯಾಂಡ್. ಅವನಿಗವ ಪಿರಿಯಾಡಿಕಲ್ ಆಗಿ ಪೇಮೆಂಟನ್ನು ಕೊಡೋದಕ್ಕೆ ನಾವೇನು ಹೇಳ್ತೀವಿ? ರಾಯಲ್ಟಿ ಅಂತ ಹೇಳ್ತೀವಿ. ಇಟ್ ಮೇ ಬಿ ಅ ಔಟ್ಪುಟ್ ಬೇಸಿಸ್ ಆರ್ ಆನ್ ಸೇಲ್ಸ್ ಬೇಸಿಸ್ ಆಲ್ಸೋ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ರಾಯಲ್ಟಿ. In other words, royalty is the consideration payable to the landlord or lessor by the lessee. So it is one of the consideration. ನಾವು ಒಂದು ಆಸ್ತಿಯನ್ನು, ಒಂದು ಲ್ಯಾಂಡನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ನಾವು ಇಷ್ಟು ವ್ಯಾಲ್ಯೂ ಕೊಡಬೇಕು. ಈಗ ನಾವು ಒಂದು ಬಾಡಿಗೆ ಮನೆಯೊಳಗೆ ಇದ್ವಿ ಅಂತಂದ್ರೆ ವಿ ಹ್ಯಾವ್ ಟು ಮೇಕ್ ದ ಕನ್ಸಿಡರೇಷನ್ ಇನ್ ದ ಫಾರ್ಮ್ ಆಫ್ ರೆಂಟ್. ಹಿಯರ್ ಆಲ್ಸೋ ಕನ್ಸಿಡರೇಷನ್ ಇನ್ ದ ಫಾರ್ಮ್ ಆಫ್ ರಾಯಲ್ಟಿ. ಟು whom? Landlord or lessor. Who has to pay? Lessee has to pay. So this is the meaning of royalty. ಟೈಪ್ಸ್ ಆಫ್ ರಾಯಲ್ಟಿ, ಇಲ್ಲಿ 3 ತರದಂತಹ ರಾಯಲ್ಟಿಗಳು ಬರ್ತಾವೆ. ಒಂದು ಮೈನಿಂಗ್ ರಾಯಲ್ಟಿ. ಇಟ್ ಈಸ್ ದ ಅಮೌಂಟ್ ಆಫ್ ಕನ್ಸಿಡರೇಷನ್ ಪೇಯಬಲ್ ಬೈ ಲೆಸ್ಸಿ ಟು ದ ಲೆಸ್ಸರ್ ಇನ್ ಕೇಸ್ ಆಫ್ ಲೀಸ್ ಆಫ್ ಕೋಲ್ ಮೈನ್, ಗೋಲ್ಡ್ ಮೈನ್, ಸ್ಟೋನ್ ಮೈನ್, ಐರನ್ ಓರ್ ಮೈನ್, ಆಯಿಲ್ ಮೈನ್, ಎಕ್ಸೆಟ್ರಾ. ಸೊ ರಾಯಲ್ಟಿ, ಮೈನಿಂಗ್ ರಾಯಲ್ಟಿ ಅಂದ್ರೆ ಏನ್ರಿ? ಲ್ಯಾಂಡಲ್ಲಿ ಒಂದು ಲ್ಯಾಂಡ್ ಇದೆ, ಆ ಲ್ಯಾಂಡಲ್ಲಿ ಕೋಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಿರ್ಬೋದು, ಅಥವಾ ಬಂಗಾರವನ್ನು ತೆಗಿತಾ ಇರ್ಬೋದು, ಅಥವಾ ಸ್ಟೋನನ್ನು ತೆಗಿತಾ ಇರ್ಬೋದು,
ಅಥವಾ ಐರನ್ ಓರನ್ನು ತೆಗಿತಾ ಇರ್ಬೋದು ಅಥವಾ ಆಯಿಲಿಂಗನ್ನು ತೆಗಿತಾ ಇರ್ಬೋದು. ಅದರ ಮೇಲೆ ನಾವು ಏನು ರಾಯಲ್ಟಿ ಪೇ ಮಾಡ್ತೀವಿ ಅದಕ್ಕೆ ನಾವು ಮೈನಿಂಗ್ ರಾಯಲ್ಟಿ ಅಂತ ಹೇಳ್ತೀವಿ. ದೆನ್ ಪೇಟೆಂಟ್ಸ್ ರಾಯಲ್ಟಿ. It is the amount of consideration payable by manufacturer to patenter in case of production and sale of articles. ಏನಾದರೂ ಆರ್ಟಿಕಲ್ಸನ್ನು ನಾವು ಸೇಲ್ ಮಾಡ್ತಾ ಇದ್ವಿ ಅಥವಾ ಪ್ರೊಡಕ್ಷನ್ ಮಾಡ್ತಾ ಇದ್ವಿ, ಆನ್ ದಟ್ ಆರ್ಟಿಕಲ್ ಇಷ್ಟು ಆರ್ಟಿಕಲ್ಗೆ ಇಷ್ಟು ಪೇಮೆಂಟ್ ಅಂತ ನಾವು ಪೇಟೆಂಟ್ಸನ್ನು ತೊಗೊಂಡಿರ್ತೀವಿ. ಅದಕ್ಕೆ ನಾವು ಏನು ಪೇ ಮಾಡ್ತೀವಲ್ಲ ಅದಕ್ಕೆ ಪೇಟೆಂಟ್ಸ್ ರಾಯಲ್ಟಿ ಅಂತ ಹೇಳ್ತೀವಿ. ದೆನ್ ಕಾಪಿರೈಟ್ ರಾಯಲ್ಟಿ. It is the amount of consideration payable by the publisher to the author in case of publication and sale of books. Copyright royalty, ಈಗ ನಾವು ಒಂದು ಬುಕ್ ಬರೋದೆ ಅಂತ ತಿಳಿರಿ. So I have written one book, so I given to some publisher to publish that book, and he has published the book, and there is a huge demand for that book, and he is selling that books. For each book, whatever he is selling, according to that, he has to give me a royalty for my books. ಅವ ಯಾವ ರೀತಿ ಸೇಲ್ಸ್ ಮಾಡ್ಕೋತ ಹೋಗ್ತಾನೆ, ದೇರ್ ವಿಲ್ ಬಿ ಎನ್ ರಾಯಲ್ಟಿ ಅಗ್ರಿಮೆಂಟ್. ಎಷ್ಟು ಬುಕ್ಸ್ ಪಬ್ಲಿಷ್ ಮಾಡಿದರೆ ಎಷ್ಟು ಚಾರ್ಜಸನ್ನು ಆ್ಯಸ್ ಅ ರಾಯಲ್ಟಿ ಆಥರಿಗೆ ಕೊಡಬೇಕು ಅನ್ನೋದನ್ನು ಅವರು ಮೊದಲೇ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಅಕಾರ್ಡಿಂಗ್ ಟು ದಟ್ ದೇ ಆರ್ ಮೇಕಿಂಗ್ ದ ಪೇಮೆಂಟ್. ದೆನ್ ಕ್ಯಾಲ್ಕುಲೇಷನ್ ಆಫ್ ರಾಯಲ್ಟಿ. ಸೊ ಹಿಯರ್ ಮೈನಿಂಗ್ ರಾಯಲ್ಟಿ, ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ ಕ್ವಾಂಟಿಟಿ ರೈಸ್ಡ್. ಮೈನಿಂಗ್ ರಾಯಲ್ಟಿಯಲ್ಲಿ ಏನು ಮಾಡ್ತಾರೆ, ಎಷ್ಟು ಟನ್ನನ್ನು ಮಟೀರಿಯಲ್ ತೆಗೆದಿದ್ದಾರೆ, how much ton of material has removed from the land. On that basis royalty will be payable. Then patents royalty. It is calculated on the basis of number of articles produced and sold. ಇಲ್ಲಿ patents royalty ಏನು ಮಾಡ್ತಾರೆ, ಎಷ್ಟು ಆರ್ಟಿಕಲ್ ಅನ್ನು ಪ್ರೊಡ್ಯೂಸ್ ಮಾಡಿದ್ರು ನಂತರ ಸೇಲ್ ಮಾಡಿದ್ರು, on that basis patent of royalty should be payable. Then copyright royalty, it is calculated on the basis of number of books published and sold. ಇಲ್ಲಿ ಎಷ್ಟು ಬುಕ್ಸ್ ಅನ್ನು ಪಬ್ಲಿಷ್ ಮಾಡಿದ್ರು ಮತ್ತು ಸೋಲ್ಡ್ ಮಾಡಿದ್ರು, on that basis royalty will be calculated. So 3 types of royalty. One is mining royalty, patent royalty, copyright royalty. ಇದರೊಳಗೆ ನಾವು ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡ್ತೀವಿ, ಬೇಸ್ ಏನು ಇಟ್ಕೊಳ್ತೀವಿ, ಮೈನಿಂಗ್ ರಾಯಲ್ಟಿಯಲ್ಲಿ ನಾವು ಪರ್ ಟನ್ ಬೇಸಿಸ್ ಮಾಡ್ತೀವಿ ಅಥವಾ ಪರ್ ಕೆ ಜಿ ಮೇಲೆ ಮಾಡ್ತೀವಿ, ಅಥವಾ ಪೇಟೆಂಟ್ಸ್ ರಾಯಲ್ಟಿಯಲ್ಲಿ ಪರ್ ಆರ್ಟಿಕಲ್ಸ್ ಮಾಡ್ತೀವಿ, ಅದು ಹೇಗೆ ಪ್ರೊಡ್ಯೂಸ್ ಮತ್ತು ಸೋಲ್ಡು. ಕಾಪಿರೈಟ್ ರಾಯಲ್ಟಿಯಲ್ಲಿ ನಾವೇನು ಮಾಡ್ತೀವಿ, ಎಷ್ಟು ಬುಕ್ಸನ್ನು ಪಬ್ಲಿಷ್ ಮಾಡಿದ್ದೀವಿ, ಆನ್ ದ್ಯಾಟ್ ಬೇಸಿಸ್ ಯು ಆರ್ ಕ್ಯಾಲ್ಕುಲೇಟಿಂಗ್ ದಿ ರಾಯಲ್ಟಿ. So meaning of some important terms which are used in royalty accounting. ಅದರಲ್ಲಿ ಫಸ್ಟ್ ಒನ್ ಲೆಸ್ಸರ್ ಮತ್ತು ಲೆಸ್ಸಿ. These two people will be there in royalty agreement. A lessor is essentially someone who grants a lease to someone else. He is the owner of the land and he is leasing his land. As such, lessor is the owner of an asset that is leased under an agreement to a lessee. The lessee makes a one-time payment or a series of periodic payments to the lessor. So what happened, lessor is making the payment to the lessee, one-time payment or a series of periodic payments to the lessor in return for the use of the asset. So the lessee is making the payment. A lessee is a person who has taken out a lease on something such as house or piece of land. So ಯಾರು ಲ್ಯಾಂಡನ್ನು ಬಾಡಿಗೆ ರೂಪದಲ್ಲಿ ಅಥವಾ ಮೈನಿಂಗ್ ಪರ್ಪಸ್ ರೂಪದಲ್ಲಿ ಅಥವಾ ಬುಕ್ಕನ್ನು ಪಬ್ಲಿಷ್ ಮಾಡಲಿಕ್ಕೆ ಅಥವಾ ಆರ್ಟಿಕಲ್ ಪಬ್ಲಿಷ್ ಮಾಡಲಿಕ್ಕೆ ಯಾರು ಓನರ್ ಕಡೆಯಿಂದ ತೊಗೊಂಡಿರ್ತಾರೋ ಅವ್ರಿಗೆ ನಾವು ಲೆಸ್ಸಿ ಅಂತ ಹೇಳ್ತೀವಿ. ಸೊ ಲೆಸ್ಸರ್ ಇಸ್ ದ ಓನರ್ ಆಫ್ ದ ಲ್ಯಾಂಡ್, ಲೆಸ್ಸಿ ಇಸ್ ದ ಹೈಯರ್ ಆಫ್ ದ ಲ್ಯಾಂಡ್. ಸೊ ಲೆಸ್ಸರ್ ಆ್ಯಂಡ್ ಲೆಸ್ಸಿ. ದೆನ್ ಮಿನಿಮಮ್ ರೆಂಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಾಬ್ಲಮ್ನಲ್ಲಿ ಬರುತ್ತೆ ಯಾವ ರೀತಿ ನಾವು ಮಿನಿಮಮ್ ರೇಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಅದನ್ನೆಲ್ಲ ನಾವು ಪ್ರಾಬ್ಲಮ್ ಹೇಳುವಾಗ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಏನು ಮೀನಿಂಗ್ ಇದೆ, ಇಟ್ ಇಸ್ ಫಿಕ್ಸ್ಡ್ ಸಮ್ ಪೇಯಬಲ್ ಟು ಲ್ಯಾಂಡ್ಲಾರ್ಡ್ ಬೈ ಲೆಸ್ಸಿ ವೆನ್ ಆ್ಯಕ್ಚುಯಲ್ ರಾಯಲ್ಟಿ ಈಸ್ ಲೆಸ್ ದ್ಯಾನ್ ಅಗ್ರೀಡ್ ಅಮೌಂಟ್. ಮಿನಿಮಮ್ ರೆಂಟ್, ಇಟ್ ಈಸ್ ಅ ಫಿಕ್ಸ್ಡ್ ಸಮ್ ಪೇಯಬಲ್ ಟು ಲ್ಯಾಂಡ್ಲಾರ್ಡ್ ಬೈ ಲೆಸ್ಸಿ when actual royalty is less than agreed amount. For example, I will tell you, ಮಿನಿಮಮ್ ರೆಂಟ್ 10,000 ರೂಪಾಯಿ ಕೊಡಬೇಕು ಅಂತ ನಾವು ಹೇಳಿರ್ತೀವಿ, ಆದ್ರೆ ಆ್ಯಕ್ಚುಯಲ್ ರಾಯಲ್ಟಿ 8,000 ರುಪೀಸ್ ಆಗುತ್ತೆ. ಅಂದರೆ ಅಷ್ಟು 8,000 ರುಪೀಸ್ ಮಟೀರಿಯಲನ್ನು ಮಾತ್ರ ನಾವು ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಿ. ಆದರೆ ಅಗ್ರಿಮೆಂಟ್ನಲ್ಲಿ ಮಿನಿಮಮ್ ರೆಂಟ್ ನೀವು ಎಷ್ಟೇ ಎಕ್ಸ್ಟ್ರಾಕ್ಟ್ ಮಾಡಿರಿ
ಮಿನಿಮಮ್ ರೆಂಟನ್ನು ಕೊಡಲೇಬೇಕು ಅಂತ ಅಗ್ರಿಮೆಂಟ್ ಮಾಡಿರ್ತೀವಿ. ಅದಕ್ಕೆ ನಾವು 10,000 rupees ಇಸ್ ಅ ಮಿನಿಮಮ್ ರೆಂಟ್. ಸೊ ಇದು ಆ್ಯಕ್ಚುಯಲ್ ರಾಯಲ್ಟೀಸ್ ಲೆಸ್ ದ್ಯಾನ್ ಅಗ್ರೀಡ್ ಅಮೌಂಟ್ ಇತ್ತು ಅಂತಂದ್ರೆ ಮಿನಿಮಮ್ ರೆಂಟ್ ಹ್ಯಾಸ್ ಟು ಬಿ ಪೇಡ್ ಟು ದಿ ಲೆಸ್ಸರ್. Lessor has got right to receive minimum rent or actual royalty whichever is higher. So this is very very important. Which one? Lessor has got right to receive minimum rent ಇಸ್ಕೋಬಹುದು ಅಥವಾ ಆ್ಯಕ್ಚುಯಲ್ ರಾಯಲ್ಟಿ ಇಸ್ಕೋಬಹುದು ವಿಚ್ ಎವರ್ ಈಸ್ ಹೈಯರ್. ಈ ಎರಡರಲ್ಲಿ ಆ್ಯಕ್ಚುಯಲ್ ರಾಯಲ್ಟಿ ಅಥವಾ ಮಿನಿಮಮ್ ರೆಂಟ್ ಇದರಲ್ಲಿ ಯಾವ್ದು ಹೆಚ್ಚಿರುತ್ತೆ ಅದನ್ನು ಅವ ತಗೊಳ್ತಾನೆ. ಫಾರ್ ಎಕ್ಸಾಂಪಲ್ ಮಿನಿಮಮ್ ರೆಂಟ್ 10,000 ಇದೆ, ಆ್ಯಕ್ಚುಯಲ್ ರಾಯಲ್ಟಿ 12,000 ಇದೆ. ಅಂಥ ಸಂದರ್ಭದಲ್ಲಿ ಲೆಸ್ಸರು ಆ್ಯಕ್ಚುಯಲ್ ರಾಯಲ್ಟಿ ಆದಂತಹ 12,000 ರೂಪಾಯಿ ಮಾತ್ರ ತೆಗೆದುಕೊಳ್ಳಿಕ್ಕೆ ಹಕ್ಕುದಾರನಾಗಿದ್ದಾನೆ. ಇನ್ನೊಂದು ಎಕ್ಸಾಂಪಲ್, ಆ್ಯಕ್ಚುಯಲ್ ರಾಯಲ್ಟಿ 8,000 ಐತಿ, ಮಿನಿಮಮ್ ರೆಂಟು 10,000 ಐತಿ. ಅಂಥ ಸಂದರ್ಭದಲ್ಲಿನೂ ವಿಚ್ ಎವರ್ ಈಸ್ ಹೈಯರ್, ಮಿನಿಮಮ್ ರೆಂಟ್ ಈಸ್ ಹೈಯರ್ ಬಿಕಾಸ್ ಮಿನಿಮಮ್ ರೆಂಟ್ ಈಸ್ 10,000, ದೆನ್ ಆ್ಯಕ್ಚುಯಲ್ ರಾಯಲ್ಟಿ ಈಸ್ 8,000. ದಟ್ ಟೈಮ್ ಆಲ್ಸೋ ಹಿ ಕ್ಯಾನ್ ಟೇಕ್ ದಿ minimum rent of 10,000. So he has a right, whichever is higher he can take as a minimum rent. Then short workings or deficit. So it is the amount of difference between minimum rent and actual royalty. It is a difference between minimum rent and actual royalty. If the minimum rent is more than the actual royalty, it is called deficit. Minimum rent 10,000 ಇದ್ದು ಆ್ಯಕ್ಚುಯಲ್ ರಾಯಲ್ಟಿ 8,000 ಇತ್ತು ಅಂತಂದ್ರೆ 2,000 ರೂಪಾಯಿ ಈಸ್ ಅ ಡೆಫಿಸಿಟ್. ಸೊ ಓಕೆ, ಪ್ರಾಬ್ಲಮ್ನಲ್ಲಿ ಇನ್ನೂ ಮಾಡುವಾಗ ನೀವು ಯು ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ಅ ಬೆಟರ್ ಇನ್ ಅ ಸಿಸ್ಟಮೆಟಿಕ್ ವೇ. ಡೋಂಟ್ ವರಿ ಅಬೌಟ್ ದ್ಯಾಟ್. ದೆನ್ ಇಫ್ ದ ಮಿನಿಮಮ್ ರೆಂಟ್ ಈಸ್ ಲೆಸ್ ದ್ಯಾನ್ ದಿ ಆ್ಯಕ್ಚುಯಲ್ ರಾಯಲ್ಟಿ, ಇಟ್ ಈಸ್ ಕಾಲ್ಡ್ ಸರ್ಪ್ಲಸ್. ಅಲ್ಲಿ ಹೇಳಿದ್ನಲ್ಲ ನಾನು, ಆ್ಯಕ್ಚುಯಲ್ ರಾಯಲ್ಟಿ 12,000 ಇದೆ, ಮಿನಿಮಮ್ ರೆಂಟ್ 10,000 ಇದೆ, ಉಳಿದ 2,000 ಏನದು ಸರ್ಪ್ಲಸ್, ವಿಚ್ ಕ್ಯಾನ್ ಬಿ ಯುಟಿಲೈಸ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಡೆಫಿಸಿಟ್. ಯಾವಾಗ ಅದು ಡೆಫಿಸಿಟ್ ಆಗಿತ್ತು ಅಂತಂದರೆ ನಿಮ್ಮ ಸರ್ಪ್ಲಸನ್ನು ಅದರಲ್ಲಿ ನೀವು ರಿಕವರಿ ಮಾಡ್ಕೋಬೋದು. ದೆನ್ ನಾಟ್ ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್. ಇನ್ ಕೇಸ್ ಆಫ್ ಡೆಫಿಸಿಟ್ ಆಫ್ ಅರ್ಲಿಯರ್ ಇಯರ್ಸ್ ಕೆನಾಟ್ ಬಿ ರಿಕ್ರೂಪ್ಡ್ ಆರ್ ರಿಕವರ್ಡ್ ವಿತಿನ್ ದ ಸ್ಪೆಸಿಫೈಡ್ ಪೀರಿಯಡ್, ಸಚ್ ಡೆಫಿಸಿಟ್ ಈಸ್ ಟ್ರೀಟೆಡ್ ಆಸ್ ನಾಟ್ ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ಆ್ಯಂಡ್ ಇಟ್ ಈಸ್ ಲಾಸ್ ಟು ಲೆಸ್ಸಿ, ಹೆನ್ಸ್ ಇಟ್ ಈಸ್ ಟ್ರಾನ್ಸ್ಫರ್ ಟು ಹೀಸ್ P&L ಅಕೌಂಟ್. ಸೊ ಏನಾಗಿರುತ್ತೆ ಅಗ್ರಿಮೆಂಟ್ನಲ್ಲಿ, ನಿನಗೆ ಏನಾದರೂ ಲಾಸ್ ಆಯಿತು, ಡೆಫಿಸಿಟ್ ಆಯಿತು ಅಂತಂದ್ರೆ ನೀನು 2 ವರ್ಷದೊಳಗೆ ಸರ್ಪ್ಲಸ್ ಬಂತು ಅಂತಂದ್ರೆ ಅದನ್ನು ರಿಕವರ್ ಮಾಡ್ಬೋದು ಅಂತ ಹೇಳಿರ್ತೀವಿ ನಾವು. ಸೊ 2 ವರ್ಷನೂ ಅವಂಗೆ ಸರ್ಪ್ಲಸ್ ಬರದೇ ಇದ್ದರೆ ಹಿಂದಿನ ವರ್ಷದ ಡೆಫಿಸಿಟ್ ಏನಾಗುತ್ತೆ ಅದು ಲ್ಯಾಪ್ಸ್ ಆಗಿ ಹೋಗಿಬಿಡುತ್ತೆ. ಅದಕ್ಕೆ ನಾವು ಹೇಳ್ತೀವಿ ನಾಟ್ ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ಅಂತ ಹೇಳ್ತೀವಿ. ದೆನ್ ಸ್ಟ್ರೈಕ್ ಆರ್ ಲಾಕ್ಔಟ್, ಇದು ಕಾಮನ್ನು. In the course of lease period in any year, the work may be stopped due to workers strike or lockout. Naturally, this results in decrease in production. So ನಾವು ಮೈನಿಂಗ್ ಮಾಡ್ತಾ ಇರ್ತೀವಿ, ಏನೋ ಪ್ರಾಬ್ಲಮ್ ಆಗುತ್ತೆ, ಎಂಪ್ಲಾಯೀಸು ಅಥವಾ ವರ್ಕರ್ಸ್ ಏನು ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ. ಸ್ಟ್ರೈಕ್ ಈಸ್ ಅನ್ಲಿಮಿಟೆಡ್ ಪೀರಿಯಡ್. ಈಗ ನೀವು ನೋಡಿರ್ಬೋದು, ರೈತರು ಸ್ಟ್ರೈಕ್ ಮಾಡಿದ್ರು 100 ದಿನ ಹೋಯ್ತು, 120 ದಿನ ಹೋಯಿತು. ಅದೇ ರೀತಿ ಇಟ್ ಇಸ್ ಅನ್ಪ್ರೆಡಿಕ್ಟೇಬಲ್. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಮೈನಿಂಗ್ ಮಾಡುವಾಗ ಅಷ್ಟು ಸ್ಟ್ರೈಕ್ ಪೀರಿಯಡ್ ಅದು ಏನಾಗುತ್ತೆ ನಿಮ್ಗೆ ಲೆಸ್ಸಿಗೆ ಲಾಸ್ ಆಗುತ್ತೆ. ಅದಕ್ಕೆ ಅದರದೇ ಅಂಥ ಅಗ್ರಿಮೆಂಟ್ಸ್ ಇರ್ತಾವೆ, ಅದನ್ನು ನಾವು ನೋಡೋಣ ಆಮೇಲೆ ಪ್ರಾಬ್ಲಮ್ನಲ್ಲಿ. ವೆನ್ ಪ್ರೊಡಕ್ಷನ್ ಈಸ್ ಡಿಕ್ರೀಸ್ ರಾಯಲ್ಟಿ ವಿಲ್ ಬಿ ಲೆಸ್, ಸೊ ರಾಯಲ್ಟಿ ವಿಲ್ ನಾಟ್ ರೀಚ್ ದ ಅಮೌಂಟ್ ಆಫ್ ಮಿನಿಮಮ್ ರೆಂಟ್. ಸೊ ಸ್ಟ್ರೈಕ್ ಆಗಿರೋದ್ರೆ ಏನಾಗುತ್ತೆ ರೀ, ಮಿನಿಮಮ್ ರೆಂಟ್ ನಾವು ಪೇ ಮಾಡೋಕ್ಕೂ ಅಷ್ಟು ಪ್ರೊಡಕ್ಷನ್ ಆಗಿರೋಂಗಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ, ಇನ್ ದಿಸ್ ಕೇಸ್ ಲೆಸ್ಸಿ ನೀಡ್ ನಾಟ್ ಪೇ ದ ಮಿನಿಮಮ್ ರೆಂಟ್. ಸ್ಟ್ರೈಕ್ಸ್ ಆದ ಸಂದರ್ಭದಲ್ಲಿ ಮಿನಿಮಮ್ ರೆಂಟ್ಗಿಂತ ಆ್ಯಕ್ಚುಯಲ್ ರಾಯಲ್ಟಿ ಕಡಿಮೆ ಇತ್ತು ಅಂತಂದ್ರೆ ಮಿನಿಮಮ್ ರೆಂಟ್ ಪೇ ಮಾಡೋ ಜರುತ್ತಿಲ್ಲ. ಬಟ್ ಲೀಸ್ ಪ್ರೊವೈಡ್ಸ್ ದ್ಯಾಟ್ ದ ಮಿನಿಮಮ್ ರೆಂಟ್ ಹ್ಯಾಸ್ ಟು ಬಿ ರಿಡ್ಯೂಸ್ಡ್ ಪ್ರೊಪೋರ್ಷನೇಟ್ ಟು ದ ಪೀರಿಯಡ್ ಆಫ್ ಸ್ಟ್ರೈಕ್, ಆರ್ ಇಟ್ ಮೇ ಬಿ ಪ್ರೊವೈಡೆಡ್ ದ್ಯಾಟ್ ದ ಆ್ಯಕ್ಚುಯಲ್ ರಾಯಲ್ಟಿ ವಿಲ್ ಡಿಸ್ಚಾರ್ಜ್ ಆಲ್ ದ ರೆಂಟಲ್ ಅಬ್ಲಿಗೇಷನ್ ಫಾರ್ ದ್ಯಾಟ್ ಇಯರ್ ಇರ್ರೆಸ್ಪೆಕ್ಟಿವ್ ಆಫ್ ದ ಮಿನಿಮಮ್ ರೆಂಟ್. ಸೊ ಸ್ಟ್ರೈಕ್ ಆದ ಸಂದರ್ಭದಲ್ಲಿ ಏನಿರುತ್ತೆ, ಮಿನಿಮಮ್ ರೆಂಟ್ಗಿಂತ ಆ್ಯಕ್ಚುಯಲ್ ರಾಯಲ್ಟಿ ಕಡಿಮೆ ಇತ್ತು ಅಂತಂದ್ರೆ ಪ್ರೊಪೋರ್ಷನಲಿ ಎಷ್ಟು ಕಡಿಮೆ ಐತಿ ಆನ್ ದ್ಯಾಟ್ ಬೇಸಿಸ್ ದ ಪೇಮೆಂಟ್ ವಿಲ್ ಬಿ ಮೇಡ್ ಟು ಲೆಸ್ಸರ್. ಸೊ ಸಬ್ ಲೀಸ್, ಇದು ಸಮಟೈಮ್ಸ್ ಅ ಲೆಸ್ಸಿ ಆರ್ ಲೈಸೆನ್ಸಿ ಮೇ ಸಬ್ಲೆಟ್ ಅ ಪೋರ್ಷನ್ ಆಫ್ ದ ಮೈನ್ ಟು ಅನದರ್ ಪರ್ಸನ್ ಕಾಲ್ಡ್ ಆಸ್ ಸಬ್ ಲೀಸ್. ಈಗ ನಾವೊಂದು ಲೀಸ್ ತೊಗೊಂಡಿರ್ತೀನಿ, ನನಗೆ ಅದನ್ನು ಅಪ್ರೇಷನ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಅಥವಾ ಸಮ್ ಪಾರ್ಟ್ ನನಗೆ ಅನೇಬಲ್ ಮಾಡ್ತೀನಿ, ಅದಕ್ಕೆ ಇನ್ನೊಬ್ಬರಿಗೆ ನಾವು ಲೀಸ್ ಕೊಡ್ತೀವಿ. ಸೊ ಮೇನ್ ಓನರ್ ಬೇರೆ ಇರ್ತಾರೆ, ನಾ ಲೀಸ್ ತೊಗೊಂಡಿದ್ದೀನಿ ಅಥವಾ ಲೀಸ್ ತೊಗೊಂಡಿದ್ದಾನೆ,
ಅದನ್ನು ಬಿಗೆ ಮತ್ತೆ ಲೀಸ್ ಕೊಡ್ತಾನೆ, ಅದಕ್ಕೆ ನಾವೇನು ಹೇಳ್ತೀವಿ, ಸಬ್ ಲೀಸ್ ಅಂತ ಹೇಳ್ತೀವಿ. ಹಿಯರ್ ದ ಲೆಸ್ಸಿ ಆಕ್ಟ್ಸ್ ಆಸ್ ಎ ಲ್ಯಾಂಡ್ಲಾರ್ಡ್ ಆ್ಯಂಡ್ ಸಬ್ ಲೆಸ್ಸಿ ಆಸ್ ಅ ಟೆನೆಂಟ್ ಆ್ಯಂಡ್ ದ ಲೆಸ್ಸಿ gets either royalty or minimum rent whichever is higher from the sub lease. So lease premium, very important. In rare case the lessee may agree to pay lump sum to the lessor in addition to royalty is known as lease premium or nazarana or goodwill. So sometimes ಜಾಸ್ತಿ ಮಟೀರಿಯಲ್ನ ತಗೊಳ್ಳೋಕ್ಕೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಒಂದು ಅಗ್ರಿಮೆಂಟ್ ಆಗಿರುತ್ತೆ, ನೀ ಇಷ್ಟು ಕ್ವಾಂಟಿಟಿ ಮ್ಯಾಲೆ ಏನಾದರೂ ನೀನು ಮೈನಿಂಗ್ ಮಾಡಿದಿ ಅಂತಂದ್ರೆ ನನಗೆ ಪ್ರೀಮಿಯಂ ಕೊಡಬೇಕು ಅಂತ ಅಗ್ರಿಮೆಂಟ್ ಆಗಿರುತ್ತೆ. ಅಕಾರ್ಡಿಂಗ್ ಟು ದ್ಯಾಟ್ ಲಂಪ್ ಸಮ್ ಅಮೌಂಟ್ ಶುಡ್ ಬಿ ಪೇಡ್ ಟು ಲೆಸ್ಸರ್. ಇಟ್ ಈಸ್ ಕಾಲ್ಡ್ ಆಸ್ ಅ ಲೀಸ್ ಪ್ರೀಮಿಯಂ. This is a capital expenditure for the lessee which can be written off every year out of the profit during the lease period by some suitable method. So dear students, in this session we understood that meaning of royalty, the royalty agreement and some important terms used in royalty. Dear students, please go through this video. It is very important concepts. While doing our solving the problems, you will have the knowledge about these terms. ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಈಗ ಏನೇನು ನಾವು ಡಿಸ್ಕಷನ್ ಮಾಡಿದ್ದೀವಿ ಅದರ ಕಾನ್ಸೆಪ್ಟ್ಸ್ನ ಅರ್ಥವನ್ನು ತಿಳ್ಕೊಂಡ್ರೆ ನಮ್ಮ ಪ್ರಾಬ್ಲಮ್ ಬಿಡಿಸ್ಲಿಕ್ಕೆ ಈಸಿ ಆಗತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್.